ಈಕ್ವಲ್ ಹ್ಯಾಂಡ್ಸ್ ಇತ್ತು, ಲೆಫ್ಟ್ ಲೆಗ್ ಬ್ಯಾಲೆನ್ಸಿಂಗಲ್ಲಿ ಈಕ್ವಲ್ ಹ್ಯಾಂಡ್ಸ್ ಇತ್ತು. ಓಕೆನಾ? ಇವಾಗ ಈಕ್ವಲ್ ಹ್ಯಾಂಡ್ಸ್ ಇರಲ್ಲ. ಓಕೆ, ಇವಾಗ ಏನಪ್ಪ ಅಂದರೆ ಫಸ್ಟ್ ಆಫ್ ಆಲ್ ಏನಿರುತ್ತೆ ಅಂದರೆ ಅಪ್ ಆ್ಯಂಡ್ ಡೌನ್ ಹ್ಯಾಂಡ್ಸ್ ಇರುತ್ತೆ. ಅಪ್ ಆ್ಯಂಡ್ ಡೌನ್ ಹ್ಯಾಂಡ್ಸಲ್ಲಿ ಯಾವ ಥರ ಇರುತ್ತೆ ಅಂದರೆ ರೈಟ್ ಹ್ಯಾಂಡ್ ಡೌನಲ್ಲಿ ಇರುತ್ತೆ, ರೈಟ್ ಹ್ಯಾಂಡ್ ಡೌನಲ್ಲಿ ಇರುತ್ತೆ, ಲೆಫ್ಟ್ ಹ್ಯಾಂಡ್ ಅಪ್ ಆಗಿರುತ್ತೆ. ಸೊ ಎಷ್ಟು ಅಪ್ ಆಗಿರುತ್ತೆ ಅಂತಂದರೆ ಇಲ್ಲೆಲ್ಲರೂ ಅಬ್ಸರ್ವ್ ಮಾಡ್ಬೋದು. ಓಕೆ, ರೈಟ್ ಹ್ಯಾಂಡು ಈ ಶೋಲ್ಡರ್ ಲೆವೆಲಲ್ಲಿ ಇರಬೇಕು, ಈ ಶೋಲ್ಡರ್ ಲೆವೆಲಲ್ಲಿ. ಓಕೆ, ರೈಟ್ ಹ್ಯಾಂಡು ಈ ಶೋಲ್ಡರ್ ಲೆವೆಲಲ್ಲಿ ಇರಬೇಕು, ನಿನ್ನ ಶೋಲ್ಡರ್ ಲೆವೆಲ್. ಓಕೆ, ಈ ಥರ ಲೆಫ್ಟ್ ಹ್ಯಾಂಡ್ ಬಂದುಬಿಟ್ಟು ತಲೆ ಹೈಟಲ್ಲಿ. ಓಕೆ, ಇಷ್ಟು. ಆಲ್ ಆಫ್ ಯು ಗಾಟ್ ಟು ಸಿಸ್ಟರ್ಸ್? ಏನಪ್ಪ ಬ್ರದರ್ಸ್, ಯಾವ ಥರ ಇರಬೇಕು ಗೊತ್ತಾಯ್ತೇನಾ? ಯಾವತ್ತು ಇಷ್ಟು ದಿವಸ ನಮಗೆ ಒಂದು ಚೂರು ರೂಢಿ ಬಿದ್ದೈತಿ. ಯಾವ ರೂಢಿ ಬಿದ್ದೈತಿ? ಈಕ್ವಲ್ ಹ್ಯಾಂಡ್ಸ್ ಹಿಡಿದು ರೂಢಿ ಬಂದೈತಿ. ಓಕೆ, ಸೊ ಅದು ಒಂದೇ ಮರೆಯೋದೈತಿ ನಮ್ಗೆ. ಏನು ಮರೆಯೋದೈತಿ? ಈಕ್ವಲ್ ಹ್ಯಾಂಡ್ಸ್ ಹಿಡಿಯೋದು ಮರೆಯೋದೈತಿ. ಯಾಕಂತಂದ್ರೆ ನಾವು ಬೇಸಿಕ್ಸ್ ಆಫ್ ಪೋಲ್ ಕ್ಲೈಂಬಿಂಗಲ್ಲಿ ಸೊ ಸ್ಟ್ಯಾಂಡಿಂಗ್ ರೈಟ್ ಲೆಗ್ ಬ್ಯಾಲೆನ್ಸಿಂಗಲ್ಲೂ ಈಕ್ವಲ್ ಆಗಿ ಹಿಡಿದಿದ್ದೀವಿ, ಲೆಫ್ಟ್ ಲೆಗ್ ಬ್ಯಾಲೆನ್ಸಿಂಗಲ್ಲೂ ಈಕ್ವಲ್ ಆಗಿ ಹಿಡಿದಿದ್ದೀವಿ, ಸೊ ಲೆಗ್ ಚೇಂಜಿಂಗಲ್ಲೂ ಈಕ್ವಲ್ ಆಗಿ ಹಿಡಿದಿದ್ದೀವಿ. ಸೊ ಅದನ್ನು ನಾವು ಇದರಲ್ಲಿ ಒಂದೇ ಒಂದು ಮರೆಯೋದೈತಿ. ಅದು ಏನಪ್ಪ ಅಂತಂದ್ರೆ ಈಕ್ವಲ್ ಹ್ಯಾಂಡ್ಸ್ ಇರಬಾರ್ದಪ್ಪ. ಯಾವ ಥರ ಇರಬೇಕು ಇದನ್ನು ನೋಡ್ಕೊಳ್ಳೋದಪ್ಪ? ಶೋಲ್ಡರ್. ಓಕೆ, ನಿನ್ನ ಶೋಲ್ಡರ್ ಹೈಟಲ್ಲಿ ಇದು. ನೆಕ್ಸ್ಟ್ ಈ ಲೆಫ್ಟ್ ಹ್ಯಾಂಡ್ ಬಂದುಬಿಟ್ಟು ಅಪ್ ಆಗಿರ್ಬೇಕು, ಇಷ್ಟು ಅಪ್ ಆಗಿರ್ಬೇಕು, ಅಪ್ ಆ್ಯಂಡ್ ಡೌನ್ ಹ್ಯಾಂಡ್ಸ್. ಆಲ್ ಆಫ್ ಯು ಗಾಟ್ ಇಟ್? ಯಾರು ಮರ್ಯಾಕೆ ಹೋಗ್ಬಾರ್ದ, ಇದೇ ಮೇನ್. ಓಕೆ, ಇದು ಶೋಲ್ಡರ್ ಬರುದಪ್ಪ, ನಿಮ್ಮ ಶೋಲ್ಡರ್ ಹೈಟ್ ಐತಿದೆ. ಓಕೆ, ಇದು ಬಂದ್ಬಿಟ್ಟು ಈ ಥರ. ಆಲ್ ಆಫ್ ಯು ಗಾಟ್ ಇಟ್? ಯಾವತ್ತು ಮರ್ಯಾಕೆ ಹೋಗ್ಬಾರ್ದ ಇದು. ನೆಕ್ಸ್ಟ್ ಬಾರಪ್ಪ ನೀವು ಹತ್ತುದು ಯಾವ ಥರ ನೋಡಿ. ಓಕೆ, ಅಪ್ ಆ್ಯಂಡ್ ಡೌನ್ ಹ್ಯಾಂಡ್ಸ್ ಆ್ಯಂಡ್ ಬ್ಯಾಲೆನ್ಸಿಂಗ್. ನಿಂದ್ರ ಇದೆ ನೋಡ್ರಪ್ಪ, ಇಷ್ಟೊತ್ತು ಈ ಥರ ನಿಲ್ಲುದಪ್ಪ ಫಸ್ಟ್. ಇವಾಗ ನಾವೊಂದು ರಿಮೌಂಟ್ ಥರ ನಿಮಗೆ ನಾನು ಹೇಳ್ದಂಗೆ ಕೇಳೋದು. ನೀನು ಅವ ಹೆಂಗೆ ಕೇಳ್ತಾನೆ ನೋಡಿ, ನಾನು ಹೇಳಿದ ಕೇಳ್ತಾನೆ. ಓಕೆ, ರೈಸ್ ಯುವರ್ ರೈಟ್ ಹ್ಯಾಂಡ್. ನಾ ಈಗೇನು ಒಂದಲ್ಲಿ ನಿಂತೀನಿ. ರೈಸ್ ಯುವರ್ ರೈಟ್ ಲೆಗ್, ರೈಸ್ ಯುವರ್ ಲೆಫ್ಟ್ ಹ್ಯಾಂಡ್, ರೈಸ್ ಯುವರ್ ಲೆಫ್ಟ್ ಲೆಗ್, ರೈಸ್ ಯುವರ್ ರೈಟ್ ಹ್ಯಾಂಡ್, ರೈಸ್ ಯುವರ್ ರೈಟ್ ಲೆಗ್. ವೇಟ್ ನೋಡಿ, ಇವಾಗ ನಾ ಹೇಳ್ದಂಗೆ ಕೇಳ್ದೆ ಅಂತೇಳಿ ಅವ್ನಿಗೆ ಮೂವ್ಮೆಂಟ್ ಐತಿ, ಇಲ್ಲ ಅಂದರೆ ಇರಲ್ಲ. ಸೊ ನೀವು ಅದೇ ಪೇಷನ್ಸ್ ಇರಬೇಕು ನಿಮ್ಮಲ್ಲಿ, ಮೇನ್ ಪೇಷನ್ಸ್. ಓಕೆ, ಇವಾಗ ಇಳಿಬೇಕಂದ್ರೆ ಡ್ರಾಪ್ ಅಂತ ಎಲ್ಲರಿಗೂ ಗೊತ್ತು. ಡ್ರಾಪ್ ಆಗಪ್ಪಿ, ಡ್ರಾಪ್ ಆಗಂದೆ, ನನ್ನ ಕಾಲು ಇಳಿಸಂದಿಲ್ಲ, ಜಸ್ಟ್ ಲೈಕ್ ಡ್ರಾಪ್ ಆಗಂದೆ. ಡ್ರಾಪ್ ಆದ್ಮೇಲೆ ಇವಾಗ ಕೆಲಸ ರೈಟ್ ಲೆಗ್ ಇಳಿಸ, ರೈಟ್ ಹ್ಯಾಂಡ್ ಇಳಿಸ. ಓಕೆ, ಲೆಫ್ಟ್ ಲೆಗ್ ಇಳಿಸ, ಲೆಫ್ಟ್ ಹ್ಯಾಂಡ್ ಇಳಿಸ, ರೈಟ್ ಲೆಗ್ ಇಳಿಸ, ರೈಟ್ ಹ್ಯಾಂಡ್ ಇಳಿಸ. ಇವಾಗ ಡ್ರಾಪ್ ಆಗಿ ಇಳ್ಕೊಂಬೋದು. ಸೊ ಇದು ಈ ಥರ ಇರುತ್ತೆ. ಸೊ ಇಲ್ಲಿ ಬೇಕಾಗಿರೋದು ಇಷ್ಟು ದಿವಸ ನಿಮಗೆ ಕಾಲು ನಿಲ್ತಿರ್ಲಿಲ್ಲ, ಅದಕ್ಕೆ ಹತ್ತಾಗಿ ಬರಲಿಲ್ಲ. ಇವಾಗ ನಿಮ್ಮ ಬ್ಯಾಲೆನ್ಸಿಂಗ್ ಬಂತು, ಕಾಲು ನಿಲ್ತಾ ಇದೆ ಅಂತ ಕಾಲು ಎತ್ತಿದಾಕ ಬಂತು. ಲೆಫ್ಟ್ ಲೆಗ್ ಬ್ಯಾಲೆನ್ಸಿಂಗ್ ಬಂತು, ಲೆಗ್ ಚೇಂಜಿಗೂ ಬಂದೈತಿ. ಓಕೆ, ಸೊ ಇದೇ ಥರ ಮಾಡೋದು. ಪೇಷನ್ಸ್ ಇರ್ಬೇಕು, ನಾ ಹೇಳ್ತಾ ಇರಬೇಕಾದ್ರೆ ಪೇಷನ್ಸ್ ಇರಬೇಕು. ಓಕೆ, ಇಲ್ಲಿ ಮೇನ್ ಇಂಪಾರ್ಟೆಂಟ್ ಟಾಪಿಕ್ ಏನಪ್ಪ ಅಂತಂದ್ರೆ ಈ ಹ್ಯಾಂಡ್ನ ಎದಕ್ಕೆ ಡೌನಲ್ಲಿ ಇಟ್ಟಿದ್ದೀವಿ ಅಂತಂದ್ರೆ ಫಸ್ಟ್ ರೈಸ್ ಮಾಡೋ ಹ್ಯಾಂಡು ಇದೆ. ನೀವೇನು ಮಾಡ್ತೀರಿ ಕನ್ಫ್ಯೂಸ್ ಆಗಿ, ಮತ್ತೆ ಇದೇ ಹ್ಯಾಂಡ್ ರೈಸ್ ಮಾಡಬಾರ್ದು. ಓಕೆ, ಯಾವ ಹ್ಯಾಂಡ್ ಡೌನಲ್ಲಿದೆ, ಯಾವ ಹ್ಯಾಂಡ್ ಡೌನಲ್ಲಿದೆ ಅದೇ ಹ್ಯಾಂಡ್ನ ರೈಸ್ ಮಾಡೋದು. ಆಲ್ ಆಫ್ ಯು ಗಾಟ್ ಇಟ್? ನೆಕ್ಸ್ಟ್ ಹತ್ತಬೇಕಾದ್ರೆ ಫಸ್ಟ್ ಆಫ್ ಆಲ್ ಹ್ಯಾಂಡ್ ರೈಸ್ ಆಗುತ್ತೆ. ಹ್ಯಾಂಡ್ ಟೋಟಲ್ ಆಗಿ ರೈಸ್ ಆಗಬೇಕು. ಓಕೆ, ಭಯ ಪಡಬಾರ್ದು. ಓಕೆ, ಹತ್ತಬೇಕಾದ್ರೆ ಫಸ್ಟ್ ಹ್ಯಾಂಡ್ ರೈಸ್ ಆಗುತ್ತೆ, ಆಮೇಲೆ ಲೆಗ್ಗು. ಯಾವ ಹ್ಯಾಂಡ್ ರೈಸ್ ಆಗೈತೋ ರೈಟ್ ಹ್ಯಾಂಡ್ ರೈಸ್ ಮಾಡಿದ್ರೆ ರೈಟ್ ಲೆಗ್ಗೆ ರೈಸ್ ಆಗುತ್ತೆ. ಓಕೆ, ಲೆಫ್ಟ್ ಹ್ಯಾಂಡ್ ರೈಸ್ ಆದರೆ ಲೆಫ್ಟ್ ಲೆಗ್ಗೆ ರೈಸ್ ಆಗುತ್ತೆ. ಆಲ್ ಆಫ್ ಯು ಇದೇ ಮೂಮೆಂಟು. ನೆಕ್ಸ್ಟ್ ಇಳಿಬೇಕಾದ್ರೆ ಬ್ರದರ್ಸ್ ಇಳಿತಾ ಇದ್ದೀನಿ, ಮೇಲ್ಗಡೆ ಇರೋ ಕಾಲು, ಯಾವ ಕಾಲು ಇಳಿಸಿದ್ಯಾ ಇಳಿಸಿ ಇದು ರೀಚ್ ಆಗಬೇಕು, ಇದು ಹೋಲ್ಡ್ ಆಗಬೇಕು. ಇದು ಹೋಲ್ಡ್ ಆದಮೇಲೆ ಹ್ಯಾಂಡ್ ಇಳಿಸ್ಕೊಂತು ಬಾಡಿ, ಹ್ಯಾಂಡ್ ಯಾವ ಕಡೆ ಇಳಿತಿದೆ ಆ ಕಡೆ ಬಾಡಿ ತರುತ್ತಪ್ಪ. ಓಕೆ, ನೆಕ್ಸ್ಟ್ ಇನ್ನೊಂದ್ಸಲ ಬಾರಪ್ಪ, ಇನ್ನೊಂದ್ಸಲ ಇವ್ನಿಗೆ ಫೋಕಸ್ ಮಾಡಿ. ಓಕೆ, ರೈಸ್ ಯುವರ್ ರೈಟ್ ಹ್ಯಾಂಡ್, ರೈಟ್ ಲೆಗ್, ಲೆಫ್ಟ್ ಹ್ಯಾಂಡ್, ಲೆಫ್ಟ್ ಲೆಗ್, ರೈಟ್ ಹ್ಯಾಂಡ್, ರೈಟ್ ಲೆಗ್, ಲೆಫ್ಟ್ ಹ್ಯಾಂಡ್, ಲೆಫ್ಟ್ ಲೆಗ್. ಇರಪ್ಪ, ಡ್ರಾಪ್ ಆಗ ಫಸ್ಟ್ ಮೇಲಿರೋ ಕಾಲು ಇಳಿಸ, ಅದೇ ಕೈ ಹೋಲ್ಡ್ ಐತಿಲ್ಲ, ಇವಾಗ ಕೈ ಇಳಿಸ್ಕೊಂತು ಬಾಡಿ ಈ ಕಡೆ ನನ್ನ ಕಡೆ, ಆ ಕಾಲು ಇಳಿಸ, ಇಳಿಸ್ಕೊಂತು ಬಾಡಿ ಆ ಕಡೆ, ಕೈ ಯಾವ ಕಡೆ ಇಳಿಯಾಕತ್ತೈತೋ ಮತ್ತೆ ಈ ಕಾಲು ಇಳಿಸ, ಇಳಿಸ್ಕೊಂತು ಮತ್ತೆ ನನ್ನ ಕಡೆ, ಮತ್ತೆ ಇಳಿಸ್ಕೊಂತು ಮತ್ತೆ ಯಾವ ಕಡೆ ಕೈ ಇಳ್ಸಾಕತ್ತಿ ಆ ಕಡೆ ಬಾಡಿ ಒಯ್ಯುತ್ತೆ. ಕನ್ಫ್ಯೂಸ್ ಆಗಬಾರ್ದು ಕೊಂಡ್ರು, ಆರಾಮಾಗಿ ಮಾಡೋದು, ಇಳ್ಕೊಪ್ಪ ಡ್ರಾಪಲ್ಲಿ. ಅರ್ಥ ಐತೇನಾ? ನೆಕ್ಸ್ಟ್ ಇಲ್ಲಿ ಬಂದು ಯಾವ ಥರ ಇರಬೇಕು, ಯಾವ ಮಿಸ್ಟೇಕ್ ಮಾಡಬಾರ್ದು. ಮಿಸ್ಟೇಕ್ ಮಾಡಿದ್ರೆ ಕಾಲಿಲ್ಲ. ಓಕೆ, ಪ್ರಾಪರ್ ಆಗಿರೋ ಪ್ರೆಷರ್ ಹಾಕಬೇಕು, ಅವಾಗ ಮಾತ್ರ ಕಾಲು ಹೋಲ್ಡ್ ಆಗುತ್ತೆ, ಇಲ್ಲ ಆಗಲ್ಲ ಬ್ರದರ್. ಅರ್ಥ ಐತೆನಾ? ಕಾಲು ಯಾವ ಥರ ಹಾಕಬೇಕು ಅದನ್ನು, ಅದು 10 kg ಪ್ರೆಷರ್ ಕೇಳೈತೆ ಪೋಲು ಅಂತಂದರೆ ನಾವು 25 kg ಅಪ್ಲೈ ಮಾಡಬೇಕು. ಒಂದು MM ಕಾಲು ಜಾರಬಾರ್ದು. ಅರ್ಥ ಐತೇನವ? ನೆಕ್ಸ್ಟ್ ಬಾರೋ ಇಲ್ಲಿ ಇನ್ನೊಂದು 3 ಸ್ಟೆಪ್. ಕಾಲು ಯಾವ ಥರ ಇಟ್ಟಿರ್ಬೇಕು ನೋಡಿ, ಆರಾಮಾಗಿ ಹತ್ತೋದು, ಯಾರೂ ತೊಂದರೆ ಪಡೋದಿಲ್ಲ. ಹತ್ತೋ ಇನ್ನೊಂದು 2 ಸ್ಟೆಪ್, ಮತ್ತು ಇನ್ನೊಂದು ಸ್ಟೆಪ್ ಇರು, ಒಂದು ಸ್ಟೆಪ್ ಇಳಿ. ಕಾಲು ಯಾವ ಥರ ಇಟ್ಟಿರೋ, ಸ್ಟ್ಯಾಂಡಿಂಗಲ್ಲಿರೋ ಚೆನ್ನಾಗಿರೋ ಈ ಥರ ಇರ್ಬೇಕು.
ನೋಡು ಕಾಲು ಯಾವ ಥರ ಇರ್ಬೇಕು, ಹಿಂಗೆ ಹೊಡೆದ್ರು ಬರಬಾರ್ದು. ಓಕೆ, ಸೊ ಪ್ರಾಪರ್ ಆಗಿರೋ ಪ್ರೆಸರ್ ಹಾಕಿದ್ರೆ ಈ ಥರ ಇರುತ್ತೆ, ಇಲ್ಲ ಬಿದ್ದೋಗ್ಬಿಡುತ್ತೆ. ಸೊ ನಿಮ್ದು ಅಳ್ಳಾಡಿದ್ರೆ ಬೀಳುತ್ತೆ, ಹಿಂಗೆ ಹೊಡೆದ್ರೆ ನಿದ್ರುವುದೇ ಇಲ್ಲ. ಸೊ ಎದಕ್ಕೆ ಇದು ತೋರ್ಸಾಕತ್ತೀನಿ ಅಂದರೆ, ನೀವು ಅದಕ್ಕೆ ಬೇಕಾಗಿರೋ ಪ್ರೆಸರ್ಗಿಂತ ಜಾಸ್ತಿ ಪ್ರೆಸರ್ ಅಪ್ಲೈ ಮಾಡಿ ನಿಮ್ಮ ಕಾಲು ಅಂಟ್ಕೊಳ್ಳುತ್ತೆ, ಅವಾಗ ಪರ್ಫೆಕ್ಟ್ ಆಗಿರೋ ಮೂಮೆಂಟ್ ಬರುತ್ತೆ. ಯಾರು ಅವಸರಾಗಿ ಹತ್ತಾಕ್ ಹೋಗ್ಬಾರ್ದು ಗೆಳೆಯರೆ. 4 ಸ್ಟೆಪ್ ನೀಟಾಗಿ ಹತ್ತೋದು, ನೀಟಾಗಿ ಇಳಿ. ಆಲ್ ಆಫ್ ಯು ಗಾಟ್ ಇಟ್? ಅರ್ಥ ಐತೇನ? ನೆಕ್ಸ್ಟ್ ಡ್ರಾಪ್ ಆಗಿ ಇಳ್ಕೊಂಡ್ಬಿಡುತ್ತೆ. ಕಾಲು ಯಾವ ಥರ ಇರ್ಬೇಕಂದ್ರೆ ಮ್ಯಾಗ್ನಿಟ್ ಮೆತ್ಕೊಂಡಂಗೆ ಮೆತ್ಕೋಬೇಕೇನ? ಮ್ಯಾಗ್ನಿಟ್ ಮೆತ್ಕೊಂಡಂಗೆ ಮೆತ್ಕೋಬೇಕಂದ್ರೆ ನಾ ಹೇಳಿದ್ದೆ ಫಾಲೋ ಮಾಡ್ಬೇಕು. ಓಕೆ, ನಾ ಹೇಳಿದ್ದೆ ಫಾಲೋ ಮಾಡ್ಬೇಕು. ನೆಕ್ಸ್ಟ್ ಈಗ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ ಹೇಳ್ತೀನಿ ನೋಡಿ. ಎಲ್ಲರೂ ಬಾಡಿ ಹಿಂದೆ ಬೀಳಾಕತೈತಿ. ಸೊ ಅದನ್ನು ಯಾವ ಥರ ಮುಂದೆ ತರೋದು, ಯಾವ ಟೈಮಲ್ಲಿ ಹೇಳ್ಕೋಬೇಕು. ಓಕೆ, ಎಟ್ ದಿ ಟೈಮ್ ಎಲ್ಲಾನು ಯಾವ ಥರ ಮಾಡ್ಬೇಕು, ಎಟ್ ಎ ಟೈಮ್ ಮಾಡೋದಿರುತ್ತೆ ಕೆಲವೊಂದು, ಅದ ಮಾಡೋದ. ಓಕೆ, ಎಲ್ಲರೂ ಅಬ್ಸರ್ವ್ ಮಾಡಿ. ನನ್ನ ಶೋಲ್ಡರ್ ಹೈಟಲ್ಲಿದೆ, ಇದು ಅಪ್ ಇದೆ. ಓಕೆ, ಹಿಂಗೈತಿ. ಪೂರ್ತಿ ಹ್ಯಾಂಡ್ ರೈಸ್ ಮಾಡೀನಿ. ಈಗ ಹ್ಯಾಂಡ್ ರೈಸ್ ಮಾಡಾಕತ್ತೀನಿ ನೋಡ. ಈ ಕೈಯಿಂದ ಕೈ ಕೆಲಸ ಎಳ್ಕೊಳ್ಳೋದೈತಿಲ್ಲ, ಈ ಕಾಲು ಕೆಲಸ ಮ್ಯಾಗ ಎತ್ತಿಡೋದೈತಿ. ಮ್ಯಾಗ ಮುಂದೆ ಬಂತು ನೋಡಿ ಬಾಡಿ. ಮತ್ತು ಎಟ್ ದಿ ಟೈಮ್ ಮುಂದೆ ಎಳ್ಕೊಳ್ಳೋದು, ಎತ್ತಿದಾದ್ಮೇಲೆ ನಮಗೆ ಕೈ ಕೆಲಸ ಎಳ್ಕೊಳ್ಳೋದೈತಿ ಈ ಥರ. ಓಕೆ, ಹಿಂಗೆ ಎಳ್ಕೊಳ್ಳೋದು. ಓಕೆ, ನೆಕ್ಸ್ಟ್ ಇಳಿಬೇಕಾದ್ರೆ ಈ ಕಾಲು ಪೂರ್ತಿಯಾಗಿ ಇಷ್ಟ ಇಳಿಸೋದಿಲ್ವ, ಇಷ್ಟು ಇಳಿಸೋದು. ಹೋಲ್ಡ್ ಆಗಬೇಕು. ಹೋಲ್ಡ್ ಆದಾಗ ಬಾಡಿ ಈ ಕಡೆ ಬಂತು ನೋಡ, ಮತ್ತು ಈ ಕಾಲು ಇಳಿತ ಈ ಕಡೆ ಬಂತು. ಓಕೆ, ಈ ಥರ ಈಸಿಯಾಗಿ ಎಳೋದು. ಯಾವ ಥರ? ಎಟ್ ದಿ ಟೈಮ್ ನಾವು ಬ್ಯಾಲೆನ್ಸಿಂಗಲ್ಲೂ ಹೇಳಿದ್ದೀವಿ ನಿಮಗೆ, ಕೈ ಕೆಲಸ ಎಳ್ಕೊಳ್ಳೋದೈತಿ, ಕಾಲು ಕೆಲಸ ಎತ್ತಿಡೋದೈತಿ. ಸೊ ಇಲ್ಲಿ ಎಟ್ ದಿ ಟೈಮ್ ನಡಿಬೇಕು. ಈ ಥರ ರೈಸ್ ಆದಮೇಲೆ ಸಿಸ್ಟರ್, ಈ ಥರ ಹ್ಯಾಂಡ್ ರೈಸ್ ಆದಮೇಲೆ ಈ ಥರ ಎಳ್ಕೋಬೇಕು. ಈ ಕಾಲು ಬಂದು ಕಾಲು ಕೆಲಸ ಕಾಲು ಮಾಡುತ್ತೆ, ಕೈ ಕೆಲಸ ಕೈ ಮಾಡುತ್ತೆ. ಆಲ್ ಆಫ್ ಯು ಗಾಟ್ ಇಟ್? ಏನರಪ್ಪ ಅರ್ಥ ಆಗತೈತೇನ? ಅವಸರ ಹತ್ತಾಕೋಬಾರ್ದು. ಒಂದು 4 ಸ್ಟೆಪ್ ನೀಟಾಗಿ ಹತ್ತಿ ಇಳಿಯೋದು ರೂಢಿ ಬಿತ್ತಂದ್ರೆ ಅದೇ ರೂಢಿ ಬೀಳುತ್ತೆ. ನೀವು ತಪ್ಪಾಗ ಪ್ರತಿ ಸರ್ತಿ ಕನ್ಫ್ಯೂಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಕಣೋ. ಏನೋ ಆಯ್ತು ಇದರಲ್ಲಿ, ಕೈ ಎತ್ತುದು ಕಾಲು ಎತ್ತುದು, ಈಗ ಕನ್ಫ್ಯೂಸ್ ಆಗಬೇಡ ಕಣೋ. ನೀನು ಹೇಳ್ಕೊಂತು ಹೊತ್ತು ಹತ್ಬೇಕಾದ್ರೆ ರೈಟ್ ಹ್ಯಾಂಡ್ ರೈಟ್ ಲೆಗ್, ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಲೆಗ್ ಎರಡೇ ಇದೆ ಕಣೋ. ಇಳಿಬೇಕಾದ್ರೆ ಈ ಥರ ಇದೆ, ಮೇಲ್ಗಡೆ ಇರೋ ಕಾಲು ಇಳಿತು ಬಂದು ಹೋಲ್ಡ್ ಆಗಬೇಕು. ಇದು ಹೋಲ್ಡೇ ಆಗಿರೋದಿಲ್ಲ, ಕೈ ಹಂಗೆ ಇಳಿಸಬಿಡ್ತಾರೆ. ಸೊ ಇದು ಪೇಷನ್ಸ್ ಇಲ್ಲ ಕಣೋ. ಬೆಳಗ್ಗೆ ವಾಮಪ್ಪಲ್ಲಿ ಎಷ್ಟು ಪೇಷನ್ಸಿಂದ ಮಾಡಿಸ್ತೀನಿ ನಾನು, ತಪ್ಪು ಮಾಡಬಾರ್ದು ಅಂತ. ಸೊ ನಿಮ್ಮಲ್ಲಿ ಎಷ್ಟು ಪೇಷನ್ಸ್ ಇರುತ್ತೋ ಅಷ್ಟು ನೀಟಾಗಿರೋ ಪರ್ಫೆಕ್ಟಾಗಿ ನಿಮ್ಮ ತಲೆಗೆ ಹೋಗುತ್ತೆ. ನಿಮ್ಮ ತಲೆಗೆ ಹೋದ್ಮೇಲೆ ನೀನು ನೀಟಾಗಿ ಮಾಡೋಕ್ಕಾಗುತ್ತೆ. ಸುಮ್ಮನೆ ಹ್ಯಾಂಗೆ ಬೇಕು ಹಂಗೆ ಮಾಡೋದ್ರಿಂದ. ಅರ್ಥ ಐತೇನಾ? ಎಲ್ಲರೂ ಮಾಡ್ತೀರಿ ಬಾಯ್ಸ್? ಇವಾಗ ಯಾವ ಥರ ತೋರಿಸಿನ ಹಂಗೆ ಲಾಸ್ಟ್ ಪೋಲ್ ಹತ್ರ ಮಾಡ್ರಪ್ಪ ಎಲ್ಲರೂ. ಓಕೆ, ಯಾರಿಗೆ ಮಾಡೋಕ್ಕೆ ಬರೋದಿಲ್ಲ ನಾ ಬಂದು ಮಾಡಿಸ್ತೀನಿ. ಕೈ ಕಾಲು ಹಿಡಿದು ಸಪೋರ್ಟ್ ಮಾಡಿ ಮೂಮೆಂಟ್ ಹೇಳ್ತೀನಿ, ನೀವು ಎಲ್ರಿಗೆ ಕರ್ಕೊಂಡು ಹೋಗಿ ಮಾಡಿಸಿ ಲಾಸ್ಟ್ ಪೋಲ್ ಹತ್ರ.